ನಮಸ್ಕಾರಗಳು ಎಲ್ಲ ನಗೋ ಮುಗ್ಧ ಮನಸ್ಸುಗಳಿಗೆ. ನಿಮ್ಮ ಆರ್ಜೆ ಸುನಿಲ್ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಸಖತ್ತಾಗಿರೋ ಇವತ್ತಿನ ಎಪಿಸೋಡ್ನಲ್ಲಿ ಬಂದು ಯಶೋಧ ಅವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಅಂತ ಶಿವಪ್ರಸಾದ್ ಅವರು ಮೆಸೇಜ್ ಮಾಡಿದ್ದಾರೆ. ಸೊ ಈ ಥರ ನೀವು ಕೂಡ ಮೆಸೇಜ್ ಮಾಡ್ಬೋದು. ನನ್ನ ವಾಟ್ಸಪ್ ನಂಬರು 6363465868. ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಜೊತೆಗೆ ಅವ್ರ ಬಗ್ಗೆ ಸ್ವಲ್ಪ ಚಿಕ್ಕದಾಗಿ ಒಂದು ಡೀಟೇಲ್ಸ್ನು ಕೂಡ ವಾಯ್ಸ್ ಮೆಸೇಜಲ್ಲಿ ಕಳಿಸಿ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತು ನಾವು ಕಾಲ್ ಮಾಡ್ತಾ ಇದ್ದೀವಿ ಯಶೋಧ ಅವ್ರಿಗೆ. ಬನ್ನಿ. ಹಲೋ, ಯಶೋಧ ಆಂಟಿ ಅಲ್ವಾ ಇದು? ನೀವು ಯಶೋಧ ಆಂಟಿ ಅಲ್ವಾ? ಅದನ್ನು ಫಸ್ಟ್ ಹೇಳಿ ನನಗೆ. ನನಗೆ ನೀವು ಯಶೋಧ ಆಂಟಿನೋ ಇಲ್ವೋ ಅಂತ ನೀವು ಅದನ್ನು ಫಸ್ಟ್ ಹೇಳಿ. ನೀವು ಯಾರು ಅನ್ಬೇಡಿ. ನಾನು ಯಾರು ಹೌದು ಅಂತಂದ್ರೆ ಹೇಳೋದು. ಹ್ಞೂ, ಮತ್ತೆ ಕಣ್ಕಂಡವ್ರ ಜೊತೆ ಮಾತಾಡೋಕ್ಕಾಯ್ತದ ನಾನು? ಎಲ್ಲಿಂದ ಮಾಡ್ತಿರೋದು? ಅಪ್ಪ ನಾನು ಎಲ್ಲ ಹೇಳ್ತೀನಿ, ನಿಮ್ಮ ಕೈ ಮುಗಿತೀನಿ. ನೀವು ಯಶೋಧ ಆಂಟಿನೋ ಇಲ್ವೋ ಅದನ್ನು ಫಸ್ಟ್ ಹೇಳಿ ನನಗೆ. ಇಲ್ಲಿ ನನ್ನ ಹೆಂಡತಿ ಬೇರೆ ಎದುರುಗಡೆ ಕೂತವಳೆ. ಎಲ್ಲಿಂದ ಮಾಡ್ತಿರೋದು ಅಂತ ಹೇಳಿದ್ರೆ ನಾವು ನಮ್ಮ ಡೀಟೇಲ್ಸ್ ಹೇಳ್ಬೋದು. ಯವ್ವಾ, ನನಗೇನೋ ಒಂದು ಗತಿ ಮಾಡಾಕ್ತೀರಾ ನೀವು. ನನ್ನ ಹೆಂಡತಿ ಎದುರುಗಡೆ ಕೂತವಳೆ, ನೀವು ನಿಮ್ಮ ಕೈ ಮುಗಿತೀನಿ. ನೀವು ಯಶೋಧ ಆಂಟಿನೋ ಇಲ್ವೋ ಅಂತ ಅದನ್ನು ಹೇಳಿಯಪ್ಪ ದಯವಿಟ್ಟು. ವಾಯ್ಸ್ ಬೇಕಾಗ್ತಿದೆ, ನೆಟ್ವರ್ಕ್ ಇರೋ ಕಡೆ ಬನ್ನಿ. ನಿಮ್ಮ ಕೈ ಮುಗಿತೀನಿ, ಹಿಂಗೆಲ್ಲ ಮಾಡಬೇಡಿ. ಎದುರುಗಡೆ ಕೂತವಳೆ, ಇಲ್ಲಿ ನನ್ನ ಲೈಫ್ ಅಂಡ್ ಡೆತ್ ಸಮಸ್ಯೆ ಆಗೈತೆ. ನೀವು ಯಶೋಧ ಆಂಟಿ ಅಲ್ವಾ ಇದು? ಎಂಟಿ ಏಯ್ ಮಿಸ್ಸಸ್ಸು ಯಾರು ನೀವು? ನಾನು ಅರವಿಂದ ಅಂದ್ಬಿಟ್ಟು. ನೀವು ಯಶೋಧ ಆಂಟಿನ ಮಾತಾಡೋದು? ಹೌದು. ಯಾವ ನಿಂದು? ನೋಡ್ದಾನೆ ಯಶೋಧ ಆಂಟಿನೇ ಇದು. ಅಯ್ಯೋ ಹೌದು ರೀ. ಯಾರ್ರಿ ನೀವು? ನಿಮ್ಗೆ ಯಾರು ಬೇಕು? ಕೇಳಿದ ತಕ್ಷಣ ಹೇಳಕ್ಕೆ ಏನು ದೊಡ್ಡರೋಗ ನಿಮಗೆ? ನಿಮ್ಗೆ ಏನ್ರಿ ಅದೆಲ್ಲ ಹೇಳ್ಬೇಕು? ನಾನು ಯಾರು ಅನ್ನೋದು ನಿಮ್ಗೆ ಯಾಕೆ ಹೇಳ್ಬೇಕು ನಾನು? ಅಯ್ಯೋ, ನೀವು ಅವರೇ ತಾನೇ? ನೀವೇನು ಕಳ್ರ ನೀವು? ಅವ್ರೇ ಅನ್ಕೊಂತಾನೆ ನೀವು ಕಾಲ್ ಮಾಡಿದೀರಾ? ನೋಡಿ, ಹಿಂಗೆ ಉಲ್ಟಾ ಪಲ್ಟಾ ಮಾತಾಡ್ಬೇಡಿ. ನಾನು ಹೆಂಡತಿ ಎದುರುಗಡೆ ಕೂತವಳೆ. ನೀವು ಯಶೋಧ ಆಂಟಿನೇ ಅಲ್ವಾ ಕರೆಕ್ಟಾಗಿ ಹೇಳಿ ಮಾತಾಡ್ತಾ ಇರೋದು? ಏನಂತೆ ಅದಕ್ಕೆ ನಾನೇನ್ ಮಾಡ್ಲಿ? ಎದುರುಗಡೆ ಕೂತಿದ್ರೆ ನೀವು ಹೆಂಗೋ ಮಾತಾಡಾಮೇಲೆ ಸುಮ್ಮನೆ ನನ್ಗೆ ಪ್ರಾಬ್ಲಮ್ ಆಯ್ತದೆ ಇವ್ರೆ. ದಯವಿಟ್ಟು ನೀವು ಕರೆಕ್ಟಾಗಿ ಮಾತಾಡಿ ನೀವು. ಅಯ್ಯ, ಒಳ್ಳೆ ಕತೆ ಆಯ್ತು ರೀ. ನಾನೇನ್ರಿ ಕರೆಕ್ಟಾಗಿ ಮಾತಾಡ್ಬೇಕು ನಿಮ್ಮ ಹತ್ರ? ಅಯ್ಯಪ್ಪ ನೋಡಿ, ತಂದಾಗ ತಮಾಷೆ ನೋಡ್ಬೇಡಿ. ರೀ ಸುಮ್ಮನೆ ಫೋನ್ ಇಟ್ರಿ. ಯಾರ್ರೀ ಅದು? ನಾನು ಅರವಿಂದ ಅಂತ ಅಂದ್ಬಿಟ್ಟು. ಯಾವ ಅರವಿಂದ್? ನನಗೆ ಗೊತ್ತೇ ಇಲ್ವಲ್ಲ ಯಾವ ಅರವಿಂದ್ ಅನ್ನೋದು. ನಿಮ್ಮ ಕೈ ಮುಗಿತೀನಿ, ಹಿಂಗೆಲ್ಲ ಹೇಳ್ಬಿಟ್ಟು ಸುಮ್ಮನೆ ನನಗೆ ಈಗಲೇ ಇದಕ್ಕೆ ಸಂಕಟದಲ್ಲಿ ಸಿಗಾಕ್ಸ್ಬೇಡಿ ನನಗೆ. ಸುಮ್ಮನೆ ಫೋನ್ ಇಟ್ರಿ. ಯಾರ್ರೀ ಅದು? ಸುಮ್ಮನೆ ಲೂಸ್ ಉತ್ತರ ಮಾತಾಡ್ತೀವಿ. ನಿಮ್ಮ ಅಪ್ಪನ ಲೂಸು ನೆಟ್ಟಿಗೆ ಮಾತಾಡಬೇಕು ಅಲ್ಲಿ. ಹಲೋ, ಇಲ್ಲಿ ಹೆಂಡತಿ ಎದುರುಗಡೆ ಕೂತವಳೆ ಅಂತ ಅಂದ್ರು ನೀವು ಈ ಥರ ದಿಮಾಕಲ್ಲಿ ಮಾತಾಡ್ತಿರಲ್ಲ ನೀವು. ನಾನು ಬಸ್ಸಲ್ಲಿ ಇದೀನಿ, ಸರಿಗೆ ಹೇಳ್ಬಿಡ್ತೀನಿ ಅಷ್ಟೇ. ಇವಾಗ ಸ್ವಲ್ಪ ಸಿರಿ, ಒಂದು 5 ನಿಮಿಷ ಇಳಿತೀನಿ, ಜೋರಾಗಿ ಬಿಡಿಸ್ತೀನಿ ನಿಮಗೆ. ಯಾರು ನೀವು? ಇಳಿದ್ಬಿಟ್ರೆ ನಿನ್ಗೆ ಏನು ಇನ್ನೂ 4-5 ಕೈಗಳು, ಒಂದು 8 ತಲೆಗಳು ಬಂದ್ಬಿಡ್ತದ? ಅಮ್ಮ ಏನಿದು ಲೂಜಾಗಿ ಮಾತಾಡ್ತಾವಳಲ್ಲ. ಇಳಿತೀನಿ ಎದ್ದೇಳ್ತೀನಿ ಅಂತ ಅಂದ್ಬಿಟ್ಟು. ಇಡ್ರಿ ಫೋನ್, ಸುಮ್ಮನೆ ತಲೆ ತಿನ್ಬೇಡಿ. ಹಲೋ. ಏನ್ರಿ ನಿಮ್ದು ತಲೆನೋವು? ಬಸ್ ಇಳಿಯಕ್ಕೂ ಬಿಡ್ತಲ್ಲ, ಅಷ್ಟು ಕಾಲ್ ಮಾಡ್ತೀರಾ? ನೀವೇನು ಒಳ್ಳೆ ಎಲ್ಲಡ್ಕೆ ಹಾಕ್ತೀನಿ ಉಗಿತಾ ಇದ್ದೀರಲ್ಲ, ಒಳ್ಳೆ ಕದ್ಮೆ ತಿಂದ್ರೆ ಕುರಿ ಆಡ್ದಂಗೆ ಆಡ್ತಾ ಇದ್ದೀರಲ್ಲ. ಇದ್ಯಾಕೆ, ಏನಾಯ್ತು? ಒಂದ್ ನಿಮಿಷ ಇರಿ, ರೋಡ್ ಕ್ರಾಸ್ ಮಾಡ್ಬೇಕು. ಯಾರ್ರಿ ಅದು? ನೋಡ್ತೀನಿ ಇರಿ, ಒಂದ್ ನಿಮಿಷ ಇರಿ. ಯಾರದು? ಏನ್ ಪ್ರಾಬ್ಲಮ್ ಅಂತ ನೋಡ್ತೀನಿ. ಅಲ್ಲ, ಇವಮ್ಮ ಏನು ಅವಾಗಲೇ ಬಸ್ ಇಳಿಬೇಕು ಅಂದ್ಲು, ಈಗ ರೋಡ್ ಕ್ರಾಸ್ ಮಾಡ್ತೀನಿ ಅಂತ. ಮತ್ತೆ ಬೇಡ ಬನ್ನಿ. ಹೇಳಿ. ಇದ್ಯಾಕ್ರಿ ಹಿಂಗೆ ಆಡ್ತೀರಾ? ನೋಡೋಕೊಳ್ಳೆ ಲಾಡು ಇದ್ದಂಗೆ ಇದ್ದೀರಾ. ಬಾಯಲ್ಲಿ ಬರೀ ಕೆಣ್ಣನೆ ಮಾಡಿಕೊಂಡಿದ್ದೀರಲ್ಲ. ಯಾಕೆ? ಅವಾಗ ನೋಡಿದ್ರೆ ಬಸ್ಸಿಂದ ಇಳಿತಿದ್ದೀನಿ ಅಂದ್ರಿ, ಬಸ್ಸಿಂದ ಇಳಿದಾದ್ಮೇಲೆ ರೋಡ್ ದಾಟ್ತಿದ್ದೀನಿ ಅಂತಂದ್ರಿ. ಇವಾಗೇನು? ಇವಾಗ ನಡ್ಕೊಂಡು ಹೋಗ್ತಿದ್ದೀನಿ. ಹೇಳಿ, ಏನ್ ನಿಮ್ದು? ಕಳ್ಳಂಗೊಂದು ಪಿಳ್ಳೆನೆ ನಂಗೆ ಅಲ್ಲಿ ನಿಮ್ದೊಳೆ. ಹೌದ್ರಿ, ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಸೈಡಲ್ಲಿ ಬಸ್ ನಿಲ್ಲಿಸ್ಬಿಟ್ಟು ಒಂದು ನಿಮಿಷ ನಿಲ್ಸಪ್ಪ, ಅಲ್ಲಿ ನೆಟ್ವರ್ಕ್ ಸಿಗ್ತಿಲ್ಲ ಅಂತ ಹೇಳಕ್ಕಾಗುತ್ತಾ? ಯಾರು ನೀವು? ಹೇಳಿ ಇವಾಗ್ಲಿ, ಏನ್ ಬೇಕು? ಏನ್ ಪ್ರಾಬ್ಲಮ್ ನಿಮ್ದು? ಬಡ್ಕತಾ ಇದ್ದೀನಿ ಅವಾಗಿಂದ ಅಲ್ಲಿ ನಾನು. ನನ್ನ ಹೆಂಡತಿ ಅವಳೆ ಎದುರುಗಡೆ, ಹೆಂಡತಿ ಅವಳೆ ಅಂತ. ಬಡ್ಕೊಳ್ತೀರಾ? ಯಾಕೆ ಬಡ್ಕೊಳ್ತೀರಾ? ನಾನೇನ ಬಡ್ಕೊಳ್ಳಿ ಅಂತ ನಿಮ್ಗೆ ಹೇಳಿದ್ನ? ಇಲ್ಲ ಅಲ್ವಾ? ಯಾರು ಹೇಳಿದ್ರಿ ಹಂಗಾರೆ ನೀವು ಬಡ್ಕೊಳ್ಳಿ ಅಂತ? ನಾನು ಯಾರಿಗೂ ಹೇಳಲ್ಲ. ಏನಕ್ಕೆ ಬಡ್ಕೊತೀರಾ ಸುಮ್ಮನೆ? ನಿಮ್ಮ ಹೆಂಡತಿ ಎದುರುಗಡೆ ಕೂತ್ಕೊಂಡಿದ್ದಾರೆ ಅಂದ್ರೆ ಅವ್ರ ಹತ್ರ ಮಾತಾಡಿ. ನನಗೆ ನೀವು ಕಾಲ್ ಮಾಡಿ ಚಾರ್ಜ್ ಮಾಡ್ತಿದ್ದೀರಾ? ಹಲೋ, ಇದ್ಯಾಕೆ ಹಿಂಗೆ ಪಟಾರ್ ಅಂತ ಕಟ್ ಮಾಡ್ತಾ ಇದ್ರಲ್ಲ ಫೋನ್ ಮೇಲೆ? ಅಯ್ಯೋ, ನಾನು ನಿಮ್ಮ ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೆ ಅವಾಗಿಂದ. ನಾನು ಇಡ್ತೇವಳೆ ಕರೆಕ್ಟಾಗಿ ಮಾತಾಡಿ ಅಂತ ಅಂದ್ರೆ ನೀವು ಮಾತೇ ಕೇಳ್ತಾ ಇಲ್ವಲ್ಲ. ನಿಮ್ಮ ಹೆಂಡತಿ ನಿಮ್ಮ ಎದುರುಗಡೆ ಇದ್ರೆ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ಫಸ್ಟ್ ಆಫ್ ಆಲ್ ನೀವು ಯಾರಂತಾನೆ ನಂಗೆ ಗೊತ್ತಿಲ್ಲ. ಅರವಿಂದ ಅಂತ ಸುಮ್ಮನೆ ಅನ್ನೆಸೆಸರಿ ಕಾಲ್ ಮಾಡಿ ನಮ್ಗೆ ತೊಂದರೆ ಕೊಡ್ತಿದ್ದೀರಾ ಅಷ್ಟೇ. ಇಲ್ಲ, ನೀವು ಯಾರಂತ ಅದ್ರ ಹೇಳಿದ್ರೆ ನೀಟಾಗಿ ಮಾತಾಡ್ಬೋದು. ಯಾವುದೋ ಹೊಸ ನಂಬರು, ಯಾರೋ ಅರವಿಂದ ಅಂತ ಮಾತಾಡಿದ್ರೆ ನಾವೇನು ನಗ್ನಗ್ತಾ ಖುಷಿಯಿಂದ ಪ್ರೀತಿಯಿಂದ ಮಾತಾಡೋಕ್ಕಾಗತ್ತಾ?
ಈಗ ನಾವು ಒಬ್ರು ನೋಡಿ ನಕ್ಕಿದ್ರೆ ಹ್ಮ್ ಅವ್ರ ಗತಿನೇ ನಮಗೂ ಆಗುತ್ತೆ ಅಂತ ಹೇಳ್ತಾರೆ, ನಿಜನ ಸುಳ್ಳದು? ಅದು ನನಗೆ ಅದೆಲ್ಲ ಅಷ್ಟೆಲ್ಲ ನಾನು ಮೇಧಾವಿ ಅಲ್ಲ ರೀ. ಒಂದು ವಿಚಾರ ಕೇಳಿದ್ರೆ ಎಸ್ಸು ನೋ ಅಂದೆ ಬರೀ ಅಮ್ಮ ಬರೀ ಕತೆ ಪುರಾಣ ಹೊಡಿತಾಳಲ್ಲಪ್ಪ. ಏ ಯಾರ್ ಯಮ್ಮ ಗಿಮ್ಮ ಅವಳು ಇವಳು ಅನ್ಕೊಂಡು ಮತ್ತೆ ಅಲ್ಲಿ ಸರಿಗಿರಲ್ಲ ಆಮೇಲೆ. ನನ್ಗೂ ಅಷ್ಟೇನೆ, ಕೇಳಿದಿಕ್ಕೆ ಹೌದು ಅಥವಾ ಇಲ್ಲ ಅಂತ ಅನ್ಬೇಕು, ಸುಮ್ನೆ ನನಗೆ ಗೊತ್ತಿಲ್ಲ ರೀ. ನಾನ್ ಏನಕ್ರಿ ಅದೆಲ್ಲ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ಬೇಕು? ಅದಕ್ಕೇನೆ ನನ್ಗೆ ಎಸ್ ಆರ್ ನೋ ಹೇಳಿ ಎಕ್ಸ್ಪ್ಲನೇಷನ್ ನನ್ಗೇನ್ ಬೇಕಾಗಿಲ್ಲ. ಏನಕ್ಕೆ ಸರ್ ನೋ ಹೇಳ್ಕೊಂಡ್ ಕೂತ್ಕೊಳ್ಳಿ ನಿಮ್ ಜೊತೆ ನಾನು. ಅಲ್ಲಲ್ಲ, ಈಗ ಹೇಳ್ತಾರಲ್ವ ತಿಳಿದಿರೋರು. ಯಾರು ನೀವು? ಫಸ್ಟ್ ಆಫ್ ಆಲ್ ನೀವು ಯಾರು? ಹೇಳ್ತೀನಿ ಜೀವಕ್ಕೆ ಸಮಾಧಾನನೇ ಇಲ್ವಾ? ಸಮಾಧಾನ ಮಾಡ್ಕೊಂಡು ಏನ್ ಮಾಡ್ಬೇಕು ಇವಾಗ ನಿಮ್ ಜೊತೆ ನಾನು? ಅಯ್ಯಪ್ಪ, ನನ್ನ ಹೆಂಡತಿ ಎದುರುಗಡೆ ಅವಳು, ಹಿಂಗೆಲ್ಲ ಮಾತಾಡ್ಬೇಡಿ, ನಿಮ್ ಕೈ ಮುಗಿತೀನಿ. ನಾನು ತುಂಬಾ ತಾಳ್ಮೆಯಿಂದ ಮಾತಾಡ್ತಾ ಇದೀನಿ, ನಡ್ಕೊಂಡು ಹೋಗ್ತಾ ಇದೀನಿ, ತುಂಬಾ ಕೋಪ ಬರ್ತದೆ. ಸರಿಗೆ ಹೇಳಿ ಯಾರಂತ. ಅರ್ಥ ಆಯ್ತೈತೆ, ನನಗೂ ಅರ್ಥ ಆಯ್ತೈತೆ. ನೀವು ಕೋಪ ಬಂದ್ಬಿಟ್ರೆ ಎಂತ ಶೂರ್ಪನಕ್ಕೆ ಅಂತ ನನಗೂ ಗೊತ್ತು. ಏನ್ ನನ್ನ ಹತ್ರದಲ್ಲಿ ಪಕ್ಕದ ಮನೆಯವ್ರು ನೀವು ಕುತ್ಕೊಂಡು ನೋಡ್ಬಿಟ್ಟಿದ್ದೀರಾ ನಾನು ಯಾರು? ಹಿಂಗೆಲ್ಲ ಹೇಳ್ಬಿಡಿ. ನಾನು ಹೇಳ್ತೇನೆ, ನನ್ನ ಹೆಂಡತಿ ಎದುರುಗಡೆ ಅವಳೆ, ನೀವು ಫೋನ್ ಇಟ್ಮೇಲೆ ಇಲ್ಲಿ ನಡೆದೋಯ್ತದೆ. ಆಮೇಲೆ ನಿಮ್ ಮನೆ ಪಕ್ಕದಲ್ಲಿ ನಿಮ್ ಮನೆ ಎದುರುಗಡೆ ಇದ್ರೆ ನಾನೇನ್ರಿ ಮಾಡಿ? ನಮ್ಮ ಮನೆ ಎದುರುಗಡೆ ಎಲ್ಲ ಕೂತಿ, ನನ್ನ ಎದುರುಗಡೆ ಕೂತಿರೋದು. ದಯವಿಟ್ಟು ನಿಮ್ಮ ಕೈ ಮುಗಿತೀನಿ, ಕೂತ್ಕೊಂಡೆ ಅಡ್ಡ ಬಿದ್ದು ಬಿಡ್ತೀನಿ. ಬೇಕಾರೆ ನನ್ನ ಹೆಂಡತಿ ಅವಳೆ ಕರೆಕ್ಟಾಗಿ ಮಾತಾಡಿ. ಸರಿ ಅಣ್ಣ, ಹೇಳಿ ಅಣ್ಣ. ಏನಣ್ಣ ಹಿಂಗೆ ಅವಾಗಲೇ ಮಾತಾಡಕ್ಕೆ ಏನಾಗಿದ್ದು ದೊಡ್ಡ ರೋಗ? ಸರಿ ಅಣ್ಣ ಹೇಳಿ. ಎಲ್ಲ ನಾನೇ ಹೇಳ್ಕೊಟ್ಟು ಮಾತಾಡಿಸ್ಬೇಕಲ್ಲ ನಿಮಗೆ. ನಾನು ಬೇರೆ ಬಸ್ ಹತ್ತಿದ್ದೀನಿ ಇವಾಗ ಇನ್ನೊಂದು. ಅಯ್ಯೋ, ಏನ್ ಬಸ್ ಹತ್ತದು ಇಳಿಯೋದು ಫ್ರೀ ಮಾಡಿದಾರಲ್ಲ ಅದಕ್ಕೆ. ಸ್ಯಾಮ್ ಏನಾದ್ರು ಮಾಡ್ತಾ ಇದ್ದೀರಾ ಹೆಂಗೆ? ಆಮೇಲೆ ಅಂದ್ರೆ ಆನ್ಲೈನ್ ಜಾಣ ತಾಳ ಹೇಳ್ತಾರೆ ಏರಿ, ಅದು ಏನ್ ಮಾಡ್ತಾರೆ ಅಕೌಂಟ್ ಇಂದ ದುಡ್ಡು ತಗೊಂಡ್ಬಿಡ್ತಾರೆ ಅದೇನ್ರಿ? ಸುಮ್ನೆ ಮಾತಾಡ್ಕೊಂಡಿದ್ದು ನಮ್ದೆಲ್ಲ ಅಕೌಂಟ್ ನಂಬರ್ ತಗೊಂಡ್ಬಿಡ್ತಾರೆ. ನಿಮ್ಮ ಅಕೌಂಟ್ ಅಲ್ಲೂ ಮೂಟೆ ಗಟ್ಲೆ. ಅದೇ ಸುಮ್ನಿರಿ, ನನ್ನ ಹೆಂಡತಿ ಎದುರುಗಡೆ ಅವಳೆ, ಇಲ್ಲಾಂದ್ರೆ ಬಾಯಲ್ಲಿ ಏನೋ ಬಂದೋಗಿತ್ತು ನನಗೆ. ಯಾರೀ ನೀವು? ನೀವ್ ಹೆಂಡತಿ ಎದುರುಗಡೆ ಇದ್ರೆ ಮುತ್ಕೊಡಿ, ನಾನೇನ್ ಮಾಡಿದೆ ಕಾಣಿಸಲ್ಲ. ಹೊಡ್ಬಿಡ್ತೀನಿ. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಕಾಮಿಡಿ ಬಿಟ್ಟು ಯಾರಂತ ಹೇಳಿ. ಇಲ್ಲ, ನಾನು ಒಂದು ವಿಚಾರ ಹೇಳಲೇಬೇಕು, ನಿಜಾಗ್ಲೂ ಹೇಳಿ. ಹೇಳ್ತೀನಿ. ವಿಚಾರ ಹೇಳಿ. ಬಸ್ಸಲ್ಲಿ ಕೂತ್ಕೊಂಡಿದ್ರೆ ನೀವು ತುಂಬಾ ರೊಮ್ಯಾಂಟಿಕ್ಕು. ರೊಮ್ಯಾಂಟಿಕ್ ಸರಿ ಹೇಳಿ ಅದೇನು ಅಂತ. ಯಾರು ನೀವು ಹೇಳಿ, ಸುಮ್ಮನೆ ತಲೆ ಹುಳ ಬಿಡ್ಬೇಡಿ. ಹುಳ ಅಲ್ಲ, ನಿಮ್ ತಲೆ ಇರೋ ಸೈಜ್ಗೆ ಮಾಡಿರ್ತೀರಾ, ನಾನೇ ಬಿಡ್ಬೇಕು. ಯಾರೋ ಗೊತ್ತಿರೋ ಅಲ್ಲ ರೀ, ನೀವು ಯಾರೋ ಗೊತ್ತಿರೋರೆ ಮಾಡಿದ್ದೀರಾ, ಸುಮ್ಮನೆ ಕಾಳಾಕ್ಬೇಡಿ. ಯಾರಂತ ಹೇಳಿ. ಸುಮ್ಮನೆ ನೀವು ಏನು ಇದ್ ಮಾಡ್ತೀರಾ ನೀವು? ಥೂ, ನಾನು ಹೆಂಡತಿ ಬೇರೆ ಎದುರುಗಡೆ ಕೂತವಳು, ಹಿಂಗೆಲ್ಲ ಮಾತಾಡ್ಬಿಟ್ಟು ಡಬಲ್ ಮೀನಿಂಗ್ ಅಲ್ಲಿ ಸುಮ್ಮನೆ ಇದು ಮಾಡ್ತೀರಾ, ಅದು ಮಾಡ್ತೀರಾ? ಡಬಲ್ ಮೀನಿಂಗ್ ಮಾತಾಡ್ದೆ ಅನ್ಕೊಡೋದು ನೀವು, ನಾನೇನ್ ಹೇಳಿದೆ? ಫಸ್ಟ್ ಗೀಟ್ ಹೇಳಿಯೋರು ನೀವು. ಯಾವ ಊರು ಅಂತ ಹೇಳಿ, ನಾನೇ ಕಂಡುಹಿಡಿತೀನಿ ಯಾರು ನೀವು ಅಂತ. ಮೈಸೂರು. ಗೊತ್ತಿಲ್ಲ ರೀ ಯಾರು ನೀವು ಅಂತ. ಸರಿ, ನಾನು ಗೊತ್ತಾಗಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ ನೀವು? ಅಯ್ಯಪ್ಪ ಸ್ವಾಮಿ ಅಲ್ಲ, ನಾನು ಆಕ್ಚುಲಿ RJ ಸುನಿಲ್ ಅಂತ ಮಾತಾಡ್ತಾ ಇರೋದು. RJ ಸುನಿಲ? ಹೌದು. ಯಾರು ನಿಮಗೆ ಹೇಳಿದ್ರು ಫ್ರಾಂಕ್ ಮಾಡಕ್ಕೆ? ಶಿವಪ್ರಸಾದ್ ಅಂತ ಯಾರು ನಂಬರ್ ಕಳಿಸಿದಾರೆ ನಿಮ್ಗೆ, ಕಾಗೆ ಆರ್ಸಿ ಅಂದ್ಬಿಟ್ಟು. ನಿಜವಾಗ್ಲೂ? ನಿಮ್ಮ ಮನೆ ದೇವ್ರು ಯಾವುದು? ನಮ್ಮ ಮನೆ ದೇವ್ರ ತಿರುಪತಿ ವೆಂಕಟರಮಣ ಸ್ವಾಮಿ. ತಿರುಪತಿ ವೆಂಕಟರಮಣ ಸ್ವಾಮಿ ಮೇಲೆ ಆಣೆಗಳು RJ ಸುನಿಲ್ಲ, ಸರಿನಾ? ಓಕೆ, ಥ್ಯಾಂಕ್ ಯು ಯಶೋದವ್ರೆ ನಮ್ಮಟ್ಟು ಮಾತಾಡೋದಕ್ಕೆ. ಓಕೆ ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿಕ್ಕೆ ನಮಗೂ ಖುಷಿ ಆಯ್ತು. ಇವತ್ತಿನ ಈ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಬೊಂಬಡ ಇರೋ ಟ್ರ್ಯಾಪಲ್ಲಿ ನಾನು ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರೆ, ನಗಿಸ್ತಾರೆ. ಯಾಕಂದರೆ ನಗೋದು ಭೋಗ, ನಗ್ಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ ಕಣ್ರಿ. ಆದ್ದರಿಂದ ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನಿಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ ಸುನಿಲ್, prank calls.